ಮತ್ತೆ ಅದು ನಾಳೆ ದಿವಸ ಮುಳುವಾಗಬಾರ್ದಲ್ಲ. ತಮ್ಮ ಶಾಸಕರನ್ನ ಉಳಿಸಿಕೊಳ್ಳೋದಕ್ಕೆ ವಿಜಯ್ ಅವರು ಸರ್ಕಸ್ ನಡೆಸ್ತಾ ಇದ್ದಾರೆ. ಇನ್ನೆರಡು ಸ್ಥಾನಕ್ಕಾಗಿ ಪಾಪ ನಂಬರ್ಗಾಗಿ ಹೋರಾಡ್ತಾ ಇದ್ದಾರೆ ದಳಪತಿ ವಿಜಯ್ ಅವರು. ತಮಿಳುನಾಡು ರಾಜಕಾರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. 4 ಕಾಂಗ್ರೆಸ್ ಶಾಸಕರೇನಿದ್ದಾರೆ, ಡಿಎಂಕೆಯಿಂದ ಆಪರೇಷನ್ ಆಗುತ್ತೆ ಅನ್ನುವಂಥ ಭೀತಿಯಿಂದ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿಗೆ ಈ ಟೈಮ್ ಕೊಟ್ಟಷ್ಟು ಇದೇ ಬೆಳವಣಿಗೆ ಆಗೋದು. ಕುದುರೆ ವ್ಯಾಪಾರ ಜಾಸ್ತಿ ಚುರುಕು ಪಡ್ಕೊಳ್ಳುತ್ತೆ. ಹಂಗಾಗಿ ಇನ್ನೆರಡು ಸ್ಥಾನ ಬೇಕು. ಹಾಗಾಗಿ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. 4 ಕಾಂಗ್ರೆಸ್ ಶಾಸಕರನ್ನ ಹೈದರಾಬಾದ್ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಡಿಎಂಕೆಯಿಂದ ಆಪರೇಷನ್ ಭೀತಿಯಿಂದ ರೆಸಾರ್ಟ್ಗೆ ಅವರನ್ನ ಶಿಫ್ಟ್ ಮಾಡುವಂತ ಕೆಲಸ ಆಗಿದೆ. ತಮ್ಮ ಶಾಸಕರನ್ನ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ವಿಜಯ್ ಅವರ ಮುಂದೆ ಇದೆ. 2 ನಂಬರ್ ಬೇಕು. ಈಗೇನು 116ಕ್ಕೆ ಬಂದು ನಿಂತಿದ್ದಾರಲ್ಲ, ಇನ್ನು 2 ನಂಬರ್ ಬೇಕು. ಆ 2 ನಂಬರ್ ಈಗ VCK ಏನು ಡಿಸೈಡ್ ಮಾಡುತ್ತೆ. ಅದರ ಜೊತೆಗೆ ಈ 116 ಇರೋದು ಮತ್ತೆ ಕಡಿಮೆ ಆಗಬಾರ್ದು. ಬಿಕಾಸ್ ಹಿಂಗೆ ಟೈಮ್ ಕೊಟ್ಟಷ್ಟು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಚುನಾವಣೆ ಆಗಿ ಫಲಿತಾಂಶ ಹೊರಬಂದ ನಂತರದಲ್ಲಿ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಹೆಂಗೆ ರೆಸಾರ್ಟ್ ಪಾಲಿಟಿಕ್ಸ್ಗಳು ಹೆಂಗೆ ನಡೆದಿದೆ, ಕುದುರೆ ವ್ಯಾಪಾರ ಹೆಂಗೆ ನಡೆದಿದೆ ನಾವು ನೋಡಿದ್ದೀವಿ. ಸಾಕಷ್ಟು ಉದಾಹರಣೆಗಳಿದೆ. ಹಾಗಾಗಿ ಈ ಕಡೆ ನಂಬರನ್ನು ಕೂಡ ಪಡಿಬೇಕು. ಸರ್ಕಾರ ರಚನೆ ಮಾಡೋದಕ್ಕೆ ಮೆಜಾರಿಟಿ ಬೇಕು. ಅದರ ಜೊತೆಗೆ ಈಗಿರುವಂಥ ಶಾಸಕರನ್ನು ಕೂಡ ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ TVK ಪಕ್ಷದ ಮುಂದೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸೊ ಅಲ್ಲಿಗೆ ತಮ್ಮ ಶಾಸಕರನ್ನು ಉಳಿಸ್ಕೊಳ್ಳೋದ್ರಲ್ಲಿ ಪಾಪ ವಿಜಯ್ ಅವರು ಒಂದು ಕಡೆ ಭಾಳ ತಲೆ ಕೆಡಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೆರಡು ಸ್ಥಾನಕ್ಕಾಗಿ ಕೂಡ ಹೋರಾಡ್ತಾ ಇದ್ದಾರೆ ದಳಪತಿ ವಿಜಯ್. ಇದೆಲ್ಲದರ ನಡುವೆ ಸಣ್ಣ ಪುಟ್ಟ ಪಕ್ಷ ಏನಿದೆ VCK, CPI, CPM ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಮಾಡಲ್ವಾ ಅಂತೇಳಿ ನಿನ್ನೆಯಿಂದಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಬಟ್ ಅಧಿಕೃತವಾಗಿ ಈಗೇನೋ 116ಕ್ಕೆ ಬಂದು ನಿಂತಿದೆ. ಬಟ್ ಇನ್ನು 2 ನಂಬರ್ ಬೇಕು. 2 ನಂಬರ್ ಬೇಕು ಅಂತೇಳಿ ಒಂದು ಕಡೆ VCK ಅವರು ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ. ಸೊ ಅವರ ಡಿಮ್ಯಾಂಡ್ ಪಟ್ಟಿ ಕೂಡ ಭಾಳ ದೊಡ್ಡದಾಗಿದೆ. ಬಿಕಾಸ್ ಈಗ 107 ಸ್ಥಾನದಲ್ಲಿ ಗೆದ್ದಿರುವಂಥ TVK ಮೆಜಾರಿಟಿ ಏನಿದೆ 118 ಬಂದಿಲ್ಲ ಅಂತಂದ್ರೂ ಕೂಡ ಇಟ್ಸ್ ಅ ಲಾರ್ಜೆಸ್ಟ್ ಪಾರ್ಟಿ. ಸೊ ಹಾಗಾಗಿ ಈಗ ಕೇವಲ 2 ಶಾಸಕರ ಬೆಂಬಲವನ್ನು ಕೊಟ್ಬಿಟ್ಟು ನೀವು DCM ಸ್ಥಾನ ನಮಗೆ ಕೊಡಬೇಕು ಅಥವಾ ಮಂತ್ರಿಗಿರಿ ನಮಗೆ ಕೊಡಲೇಬೇಕು, ನಮ್ಗೆ ಆ ಸ್ಥಾನಮಾನ ಬೇಕು, ಇದು ಬೇಕು ಅದು ಬೇಕು ಅಂತ ಕೇಳೋದು. ಈಗ ಒಂದು ವೇಳೆ ಅವ್ರು ಸಪೋರ್ಟ್ ತೊಗೊಂಡು ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ನಾಳೆ ಮತ್ತೆ ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸ್ ಶುರು ಆದರೂ ಆಗ್ಬೋದು. ಸೊ ಆ ಥರದೊಂದು ಭೀತಿ ಕೂಡ ಇದೆ.